ಈಗ ರೀ ಅವ್ರದ್ದು ಪ್ರೀತಿ ಮಾಡ್ಕೇಸಿಂದ 5-6 ವರ್ಷ ಆತು ರೀ. ಆದ್ರೆ ಅವೇನ ಆಕಿಗೆ ಪ್ರೀತಿ ಮಾಡ್ಯಾನಂತ ನಮ್ಮ ತಕ ಏನು ಹಿಡಿಲ್ಲ. ಆದ್ರೆ ಆಕಿಗೆ ಏನು ಮಾಡ್ಕೋತೇನಂತ ಅಂದಿಲ್ಲ ಅವ. ಒಟ್ಟು ಮನೆತನಗಳು ಬಂದು ರೀ ಈಗ 3 ವರ್ಷ ಆತಂತಾರೆ ಭಾಳ ಮಾಡತ್ತಾರ ಅವು. ಭಾಳ ಅಂದ್ರೆ ಭಾಳ ಮಾಡಿದ್ರು. ಹುಡುಗಿ ಒಟ್ಟು ಧಮಕಿ ಕೊಡೋದ, ಅಲ್ಲಿ ಇಲ್ಲಿ ರೋಡ್ ಮ್ಯಾಗ ಇದನ್ನು ಮಾಡೋದ, ಮಾಡ್ಕೊಡ್ಲಿಲ್ಲ ಅಂದ್ರೆ ನೀನು ಇದನ್ನು ಮಾಡ್ತೇನೋ, ನಿಮ್ಮ ಮನೆಯವ್ರಿಗೆ ಇದನ್ನು ಮಾಡ್ತೇನೋ, ಅದನ್ನು ಮಾಡ್ತೇನೋ ಅಂತ ನಮ್ಮ ಹುಡುಗರಿಗೆ ಆ ಹುಡುಗಿ ಧಮಕಿ ಕೊಡೋಣ ಆಕಿ ಒಟ್ಟು ಅವನ್ನ ಮಾಡ್ಕೋತೇನ ಅಂದಳ್ರಿ. ಈಗ ರೀ 3 ತಿಂಗಳು ಆತು ರೀ. ನಾವು 7 ತಾರೀಕಿಗೆ ಹೋಗಿ ಕಸಿಂದ ಕಂಪ್ಲೇಂಟ್ ಕೊಟ್ಬೇನ್ರಿ. ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಯ್ದು ಅಲ್ಲಿ ಅವ ಹಾಜರಾಗ್ಲಿಲ್ಲ ರೀ. ಆದರೆ ವಡಗಾವ್ ಪೊಲೀಸ್ ಸ್ಟೇಷನ್ಗೆ ಹೋಯ್ದು ಅಲ್ಲೂ ಹಾಜರಾಗ್ಲಿಲ್ಲ. ಆದ್ರೆ ನಂದೇನು ರೀ ಪೊಲೀಸ್ ಸ್ಟೇಷನ್ದಾಗ ಬಂದ ಇವ್ ನನ್ನ ಮಗಳನ್ನ ಮಾಡ್ಕೋತೇನೆ ಅಂದ್ರೆ ನಾವು ಒಪ್ಪಿಗಿಲ್ಲ, ಅವ್ನಿಗೆ ಮದುವೆ ಮಾಡಿಕೊಡ್ಬೇಕಂತ ನಂದು ವಿಚಾರ ಇತ್ತು ರೀ. ಆದ್ರೆ ಅವ ಬರಲಿಲ್ಲ. ಇವ್ರ 7 ತಾರೀಕಿಗೆ ನಾವು ಕಂಪ್ಲೇಂಟ್ ಕೊಟ್ಬೇನ್ರಿ. 11 ತಾರೀಕಿಗೆ ರಿಜಿಸ್ಟರ್ ಮಾಡ್ಕೊಂಡು ಬಂದಾರ್ರಿ. ಆದರೆ ಈಗೂ ಹುಡುಗಿನೂ ಓಡಿಸ್ಕೊಂಡು ಹೋಗ್ತಾನೆ, ಓಡಿಸ್ಕೊಂಡು ಹೋಗ್ತಾನೆ ಅಂತ ನಾನು ಆಯಾಗ ಧಮಕಿ ಮಾಡಾಕತ್ತೀರಿ. ಅವು ನಾನು ಆಯಾಗ ಧಮಕಿ ಮಾಡೋಣ. ನಾ ಏನು ಮಾಡ್ರಿ, ನನ್ನ ಮಗಳನ್ನ ನಾನು ಮತ್ತು 1-2 ಮಂದಿನ ಕರ್ಕೊಂಡು ಅವ್ರ ಮನೆಗೆ ಹೋದಿನಿ ರೀ. ನಿಮ್ಮ ಮಗ ನನ್ನ ಮಗಳಿಗೆ ಹಿಂಗೆ ಮಾಡತ್ತಾರಿ, ನೀವು ಏನು ನ್ಯಾಯ ಕೊಡ್ತೀರೋ ಇಲ್ಲೋ ಅಂತ ಈ ವಿಜಯ್ ಗಲ್ಲಿದಾಗ ಯಾರು ಪಂಚರು ಇದಾರ್ರಿ. ಅವ್ರು ಮುಂದಾಗಿ ಬಂದಿರ್ರಿ. ಮುಂದಾಗಿ ಬಂದ ಬಳಿಕ ಅವ್ರು ಏನಂದ್ರು, ನಿಮ್ಗೆ ನಿಮ್ಮ ಹುಡುಗಿನ ರಿಜಿಸ್ಟರ್ ಆಗೈತಿ, ನಮಗೇನು ಮಾತಾಡಕ್ಕೆ ಬರಂಗಿಲ್ಲ, ನಿಮಗೂ ಏನು ಮಾಡೋಕೆ ಆಗಂಗಿಲ್ಲ ಅನ್ನಂತಲೇ ರಿಜಿಸ್ಟರ್ ಆಗೈತೆ ಅನ್ನಂತಲೇ ನಾವೇನು ಮಾಡಿದ್ವಿ ರೀ. ಈಗ ಅವ್ರಿಬ್ಬರು ರಿಜಿಸ್ಟರ್ ಆಗೈತಿ, ನಾವು ಇಲ್ದ ನೀವು ರಿಜಿಸ್ಟರ್ ಹೆಂಗೆ ಮಾಡಿದೇವ್ರಿ ಅಂತ ನಾ ಕೇಳಿನ್ರಿ ಅವ್ರಿಗೆ. ಆ ಮಾತಿಗೆ ಅವ್ರು ಏನಂದ್ರು, ಹೆಂಗೆ ಮಾಡಿದಿರಿ, ಏನು ಮಾಡಿದಾರ ಅದು ನಮಗೆ ಗೊತ್ತಿಲ್ಲ, ಒಟ್ಟು ಅವ್ರು ರಿಜಿಸ್ಟರ್ ಆಗೈತಿ, ಇದ್ರ ಮುಂದೆ ನಮಗೆ ಏನು ಮಾತಾಡೋಕೆ ಆಗಂಗಿಲ್ಲ, ನೀವು ಮಾತಾಡೋದ್ರೆ ನೀವು ಜಗಳಾಡ್ರಿ, ನಾ ಹೋಗ್ತೇನಂತ ಎದ್ದು ಹೊಂಟ್ರಿ. ಎದ್ದು ಹೋಗಂತಲೇ ನಾ ಏನು ಮಾಡ್ರಿ, ಈಗ ರಿಜಿಸ್ಟರ್ ನಾ ಇಲ್ದ ನನ್ನ ಮಗಳು ನೀವು ಮಾಡಿದಿರಿ ಅಂದ ಬಳಕ ನನ್ನ ಮಗಳು ನನ್ನ ಮನೆಗೆ ಹೋಗಂಗಿಲ್ಲ, ನಿಮ್ಮ ಮನೆಗೆ ಒಪ್ಸಿದಾನಂತ ಅವ್ರ ಮನ್ಯಾಗ ಬಿಟ್ಟು ಬಂದೇನ್ರಿ ನಾ. ಅದ್ರ ನಂತರ ಈಗ ಮದುವೆ ಆಯ್ಕಸಿಂದ ಅವ್ರ ಬಾಡಿಗೆ ಇಲ್ಲಿ ಬಂದಾರ್ರಿ. ಇಲ್ಲಿ ಏನು ಮಾಡಿದಾರ್ರಿ, ಈಗ 3 ತಿಂಗಳು ಆಯ್ತು ರೀ ಮದುವೆಗೆ. ಹೊಟ್ಟಿಲಿ ಅದಾಳಂತ 3 ತಿಂಗಳು ಆಯ್ತು ರೀ. 3 ತಿಂಗಳು ಹೊಟ್ಟಿಲಿ ಅದಾಳ್ರಿ. ಅವ ಏನು ಒಂದಿನ ದಗದಕ್ಕೆ ಹೋಗಿಲ್ಲ, ಏನು ದವಾಖಾನೆ ತೋರಿಸಿಲ್ಲ, ಏನೂ ಇಲ್ಲ. ನಾನು ಗಂಡ ಹಾಕಿನ ದವಾಖಾನೆಗೆ ತೊಗೊಂಡು ಹೋಗೋದ ಮಾಡಿದಾರೆ. ಆದ್ರೆ ಹಿಂಗೆ ಆಗಾದೈತೆ ಅಂತ ನಮಗೇನು ಅಕ್ಕಿ ಹೇಳಿಲ್ಲ, ನಾವು ಆಕೆ ಏನು ಫೋನ್ ಹಚ್ಚಿ ಕೇಳಿಲ್ಲ. ಸಿಟ್ಟಿಗೆ ಆಗಿ ನಾನು ಬುದ್ಧಿ ನನ್ನ ಕೈಯಾಗ ಕೊಟ್ಕೊಂಡೇನ್ರಿ. ಆದ್ರೆ ಈಕೆ ಮಾಡಬಾರ್ದಂತ ನಾವು ವಿಚಾರ ಐತೆ ರೀ. ನಾವು ಎಲ್ಲರ ಚಲೋ ಮಂತನ ಬಂದು ಕೊಡಬೇಕು ಆತಂದು ಇಲ್ಲ. ಅವನು ಮಾಡ್ಕೋತೇನೆ ನಾನು ಅವ್ರ ಮನೆ ಹಾಕಿಸ್ ಬಂದೀನಿ ರೀ. ಅವ್ರನ್ನ ನನ್ನ ಮಗಳನ್ನ ಅವ್ರ ಅಣ್ಣನ ಹೇಂತಿ ಅವ್ರವ್ವ ಅವ್ರಪ್ಪ ಮತ್ತು ಇವ್ರಿ 4 ಮಂದಿ ಕೂಡಿ ಏನು ಮಾಡ್ಯಾರ ಗೊತ್ತಿಲ್ರಿ. ಒಟ್ಟು ಹುಡುಗ ಏನೂ ಇಲ್ರಿ, ಬೇಕಾದ್ರೆ ತಿರುಗಾಡ್ತಿದ್ದು ಸರಿ. ಆಕೆ ಅದೇನು ಆಂಬ್ಯುಲೆನ್ಸ್ ಏನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಿಲ್ರಿ. ಹಾಂ, ಈಕೆ ದುಡ್ಡು ತಿನ್ನೋದ್ರಿ. ಈಕೆ ಕಡೆ 7-8 ವರ್ಷ ರೀ 1 ರೂಪಾಯಿ ಪಗಾರ ಮನೆಗೆ ತಂದು ಹಚ್ಚಿಲ್ರಿ. ಆಕೆ ಎಲ್ಲ ಅವ ತಗೊಂಡು ಇದನ್ನ ಮಾಡಿದಾರೆ, ಮಾಡ್ತಿದ್ದಂತ ರೀ. ಈಗೀಗನ ಮಾಡಿದಾರಂತ ನೋಡ್ರಿ. ಏನು ಸೆರೆ ಕುಡ್ದು ಏನು ಮಾಡ್ತಿದ್ದು ಏನು ಗೊತ್ತರಿ. ಈಗ ನಮಗೇನು ಗೊತ್ತರಿ, ಕುಡಿಯಾಕ ರೊಕ್ಕ ಬಡಿಯೋದ ಒಟ್ಟು ಬಡಿಯೋದ. ನಾವು ಮಾತಾಡಿರ್ರಿ ಆಕೆ ಕೂಡ. ನನಗೆ ಗೊತ್ತಿಲ್ಲ, ನೀ ರಿಜಿಸ್ಟರ್ ಮಾಡ್ಕೊಂಡು ಅಂದ್ಬೇಕು ನನಗೆ ನೀ ಮಾತಾಡಂಗಿಲ್ಲ ಅಂತ ನಾ ಆಕೆ ಕೂಡ ಮಾತಾಡಕ್ಕಿಲ್ರಿ. ಒಟ್ಟೆ ಮಾತಾಡಿಲ್ರಿ. ನನ್ನ ಹೆಸರು ಕಾಂಚನ ರೀ.